ನಾವು ಬಂದಿದ್ದೀವಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಇದು ರಾಯರು ಅಲ್ಲಿ ಐಕ್ಯವಾದಕ್ಕಿಂತ ಮುಂಚೆ ಇಲ್ಲಿ ತಪಸ್ ಮಾಡಿದ್ರು. ಇಲ್ಲಿ ಪಂಚಮುಖಿ ಅಂದರೆ 5 ಮುಖದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಇದು ಪುಷ್ಪಕ ವಿಮಾನ. ಆಂಜನೇಯ ಸ್ವಾಮಿಯವರು ಓಡಾಡ್ತಾ ಇದ್ದಂತಹ ಹೇಳ್ತಾರೆ. ಪುಷ್ಪಕ ವಿಮಾನ ಥರನೇ ಇದೆ ನೋಡಿ. ಇವಾಗ ನಾವು ಪಂಚಮುಖಿ ಅಂದರೆ ಗಾನದಾಳ ಅನ್ನೋ ಊರ ಹತ್ರ ಪಂಚಮುಖಿ ಅಂತ ಇರೋದು. ಪಂಚಮುಖಿ ದೇವಸ್ಥಾನ. ಅಲ್ಲಿ ಹೋಟೆಲಲ್ಲಿ ಬದನೆಕಾಯಿ ಬಜ್ಜಿ ಅಂದರೆ ಬದನೆಕಾಯಿನ ಎಣ್ಣೆಗೆ ಹಾಕ್ಬಿಟ್ಟು ನಾವು ಹೆಂಗೆ ಬೋಂಡ ಮಾಡ್ತೀವಿ ಅದೇ ಥರನೇ ಬದನೆಕಾಯಿ ಬೋಂಡ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿನ ಬಜ್ಜಿ ಮಾಡಿ ಅದನ್ನು ಕುಯ್ದುಬಿಟ್ಟು ಅದಕ್ಕೆ ಈರುಳ್ಳಿ, ಟೊಮೊಟೊ
ಮತ್ತು ಚಿಲ್ಲಿ ಪೌಡ್ರು ಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಆಲ್ರೆಡಿ ಒಂದು ಪ್ಲೇಟ್ ತಿಂದಿದ್ದೀವಿ, ಇನ್ನೊಂದು ಪ್ಲೇಟ್ಗೆ ಹೇಳಿದ್ದೀವಿ. ನೀವು ಅಕಸ್ಮಾತ್ ಏನಾದರೂ ಈ ಕಡೆ ವಿಸಿಟ್ ಕೊಟ್ಟರೆ ಬದನೇಕಾಯಿ ಬೋಂಡ ತಿನ್ನೋದಂತರೂ ಮರಿಬೇಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಚಿಲ್ಲಿ ಪೌಡ್ರು ಈರುಳ್ಳಿ ಎಲ್ಲ ಹಾಕಿ ಈಗ ನಿಂಬೆಹಣ್ಣು ಹಾಕಿ ಕೊಡ್ತಾಯಿದ್ದಾರೆ. ಬನ್ನಿ ಒಂದು ರೌಂಡ್ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಒಂದು ಪ್ಲೇಟ್ ತಿಂದಾಗಿದೆ, ಇನ್ನೊಂದು ಪ್ಲೇಟ್ ಈಗ ನೋಡೋಣ. ಇದನ್ನು ಖಾಲಿ ಮಾಡಿದ್ರೆ ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡೋಣ. ಬಟ್ ನೀವೇನಾದರೂ ಈ ಕಡೆ ಪಂಚಮುಖಿ ರಾಯರ ದರ್ಶನಕ್ಕೆ ಬಂದರೆ, ಪಂಚಮುಖಿಗೆ ಬಂದರೆ ಯಾವುದೇ ಕಾರಣಕ್ಕೂ ಈ ಬದನೆಕಾಯಿ ಬೋಂಡ ಮಾತ್ರ ಮಿಸ್ ಮಾಡ್ಕೊಬೇಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ, ಸೂಪರಾಗಿದೆ ಮಾತ್ರ. ಒಳ್ಳೆ ನಿಂಬೆಹಣ್ಣು ರಸ ಹಿಂಡಿದ್ದಾರೆ, ಒಳ್ಳೆ ಖಾರ ಚೆನ್ನಾಗಿ ಬೆಂದಿದೆ ಮಾತ್ರ. ಬದನೆಕಾಯಿ ಎಲ್ಲ ತಿಂತಾಯಿದ್ದೀವಿ, ತುಂಬ ಚೆನ್ನಾಗಿದೆ. ಬುರುಡೆ ಮಾಡಿಸ್ಕೊಂಡಿದ್ದೀವಿ. ಆ ಕಡೆಯಿಂದ ಬರಬೇಕಾದ್ರೆ ಕೂದಲಿತ್ತು, ಈ ಕಡೆಯಿಂದ ಹೋಗೋಕ್ಕೆ ಕೂದಲಿಲ್ಲ. ಅದಕ್ಕೆ ಟೋಪಿ ಗಿಪಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಬಟ್ ಬದನೆಕಾಯಿ ಮಾತ್ರ ತುಂಬ ಟೇಸ್ಟಿಯಾಗಿದೆ. ನೋಡಿ, ಈ ಥರ ಇರುತ್ತೆ ನೋಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ನೀವು ಮಂತ್ರಾಲಯ ವಿಸಿಟ್ ಕೊಟ್ಟರೆ, ಮಂತ್ರಾಲಯದಿಂದ ಪಂಚಮುಖಿಗೆ ಹೋಗಬೇಕಾದ್ರೆ ಪಂಚಮುಖಿಲಿ ಹೋಟ್ಲಲ್ಲಿ ಇದೆಲ್ಲ ಸಿಗುತ್ತೆ, ತಿನ್ನಿ. ಸ್ನೇಹಿತರೆ, ನಾವೀಗ ಬಿಚ್ಚಾಲೆ ಎನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರಾಯರ ಅಪ್ಪಟ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರವರು ರಾಯರ ಏಕಶಿಲಾ ಬೃಂದಾವನವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವಸ್ಥಾನ. ನೀವು ಯಾವಾಗ ಮಂತ್ರಾಲಯಕ್ಕೆ ಬಂದರೆ ಪಂಚಮುಖಿ ಆದಮೇಲೆ ಮತ್ತು ಬಿಚ್ಚಾಲೆಗೆ ಬನ್ನಿ, ವಿಸಿಟ್ ಕೊಡಿ. ಇದು ತುಂಗಭದ್ರಾ ನದಿಯ ಪಕ್ಕದಲ್ಲೇ ಇದೆ ನೋಡಿ, ಅದೇ ಏಕಶಿಲಾ ಬೃಂದಾವನ. ತುಂಬ ಚೆನ್ನಾಗಿದೆ, ತುಂಗಭದ್ರಾ ನದಿ ಪಕ್ಕದಲ್ಲೇ ಇದೆ. ಅಲ್ಲಿ ಕಾಣ್ತಿರುವಂಥದ್ದು ಬಿಚ್ಚಾಲಮ್ಮ, ಅಂದರೆ ಇಲ್ಲಿ ಗ್ರಾಮ ದೇವತೆಯಾದಂತಹ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಅದು. ತುಂಬ ಚೆನ್ನಾಗಿದೆ ಆ ದೇವಸ್ಥಾನವೂ. ಅದನ್ನು ಕವರ್ ಮಾಡೋಕ್ಕಾಗಿಲ್ಲ, ಬಟ್ ಇದು ನದಿ ಪಕ್ಕದಲ್ಲಿರೋದ್ರಿಂದ ತುಂಬ ಚೆನ್ನಾಗಿದೆ. ಇದನ್ನು ನೀವು ಯಾವಾಗ ಮಂತ್ರಾಲಯಕ್ಕೆ ಬರ್ತೀರಾ, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇ ಭೇಟಿ ಕೊಡಿ. ಇದು ತುಂಗಭದ್ರಾ ನದಿ, ತುಂಬ ಚೆನ್ನಾಗಿದೆ. ತುಂಬ ನಿಮಗೆ ತುಂಗಭದ್ರಾ ನದಿ ಗೊತ್ತಿದೆ, ಅದ್ರ ಪಕ್ಕದಲ್ಲೇ ಇದೆ. ಸದ್ಯಕ್ಕೆ ನೀರಿಲ್ಲ, ಡ್ಯಾಮಲ್ಲಿ ನೀರಿಲ್ಲದೆ ಇರೋ ಕಾರಣ ಸ್ವಲ್ಪ ನೀರಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲ ದರ್ಶನ ಮುಗಿದಿದೆ. ಇವಾಗ ಸಂಜೆ 7:15. ಮತ್ತೆ ರಾಯರ ದರ್ಶನ ಮಾಡೋಣ ಅಂತ ಸುಮ್ಮನೆ ಬಂದಿದ್ದೀವಿ. ನಮಗೆ ಟ್ರೈನ್ ಇರೋದು ರಿಟರ್ನ್ ಬೆಂಗಳೂರಿಗೆ 11:15. ಅದಕ್ಕೆ ಇನ್ನೊಂದು ಸರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಲೈಟಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಈ ಫ್ರಂಟಲ್ಲಿ ರಾಯರದೊಂದು ಪ್ರತಿಮೆ ಇತ್ತು, ಅದನ್ನೆಲ್ಲ ಈಗೆಲ್ಲ ಡೆಮೊಲೇಷನ್ ಮಾಡಿದ್ದಾರೆ. ಇನ್ನೂ ಬೇರೆ ಥರ ಮಾಡೋಣ ಅಂತ. ಅದು ಮಂಚಾಲಮ್ಮ ದೇವಸ್ಥಾನ, ಇದು ರಾಯರದು ಬೃಂದಾವನ. ತುಂಬ ಚೆನ್ನಾಗಿದೆ. ಲೈಟಿಂಗ್ ಮಾತ್ರ ನೈಟ್ ನೋಡಬೇಕಂದ್ರೆ, ನೈಟು ನೀವು ಹೆಂಗೆ ಇದ್ರೂ ಬಂದರೆ ನೈಟ್ ಇದ್ದು ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.